ಪಶ್ಚಿಮ ಘಟ್ಟದಲ್ಲಿ ಈ ನಟೋರಿಯಸ್ ನಕ್ಸಲ್ ವಿಕ್ರಮ್ ಗೌಡ ಹತ್ಯೆ ಆಯ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಕ್ಸಲ್ ವಿಕ್ರಮ್ ಗೌಡ ದೇಹದಲ್ಲಿ 7 ಗುಂಡು ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಾರ್ಯಾಚರಣೆಗೂ ಮೊದಲೇ ಪ್ಲಾನ್ ಅನ್ನು ಮಾಡಿಕೊಂಡಿತ್ತು ಎಎನ್ಎಫ್ ಟೀಮ್. ಸೋಮವಾರ ರಾತ್ರಿ ರೇಷನ್ಗೆ ಬರೋದಾಗಿ ವಿಕ್ರಮ್ ಗೌಡ ಹೇಳಿದ್ದ. ಜಯಂತ್ ಗೌಡ ಮನೆಗೆ ಬಂದು ರೇಷನ್ ಅನ್ನ ಕೇಳಿದ್ದ ವಿಕ್ರಮ್ ಗೌಡ. ಕಾಡಂಚಿನಲ್ಲಿರುವಂತಹ ಜಯಂತ್ ಗೌಡ, ನಾರಾಯಣ ಗೌಡ, ಸುಧಾಕರ್ ಗೌಡ ಮನೆಗೂ ನಕ್ಸಲ್ ವಿಕ್ರಮ್ ಗೌಡ ದೇಹದಲ್ಲಿ 7 ಗುಂಡುಗಳು ಪತ್ತೆಯಾಗಿದೆ. ಎಎನ್ಎಫ್ ಟೀಮ್ ಕಳೆದ 1 ವಾರದಿಂದಲೂ ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇತ್ತು. ಸೋಮವಾರ ರಾತ್ರಿ ರೇಷನ್ಗೆ ಬರೋದಾಗಿ ವಿಕ್ರಮ್ ಗೌಡ ಹೇಳಿದ್ದ. ಈ ವಿಚಾರ ಎಎನ್ಎಫ್ ಟೀಮ್ಗೆ ಗೊತ್ತಾಗಿತ್ತು. ಇದೇ ಸಂದರ್ಭದಲ್ಲಿಯೇ ದಾಳಿಯನ್ನು ಮಾಡಲಾಗಿದೆ. ಎಎನ್ಎಫ್ ಟೀಮ್ ಕಾರ್ಯಾಚರಣೆಯಲ್ಲಿ ಈ ವಿಕ್ರಮ್ ಗೌಡ ಹತನಾಗಿರುವಂತಹದ್ದು, ಆತನ ದೇಹದಲ್ಲಿ 7 ಗುಂಡುಗಳು ಪತ್ತೆಯಾಗಿರುವಂಥದ್ದು. ಗುಂಡು ಹಾರಿಸಿರುವಂತಹ ಜಾಗವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. 7 ಗುಂಡುಗಳು ಪತ್ತೆಯಾಗಿದೆ. ಈಗಾಗಲೇ ಮರಣೋತ್ತರ ಪರೀಕ್ಷೆ ಕೂಡ ಮುಗಿದಿರುವಂತಹದ್ದು. ನಕ್ಸಲ್ ವಿಕ್ರಮ್ ಗೌಡ ಮೃತದೇಹವನ್ನ ಈಗ ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸ ಆಗುತ್ತೆ. ಎಎನ್ಎಫ್ ಟೀಮ್ ಇಂಚಿಂಚು ಜಾಗವನ್ನು ಕೂಡ ಜಾಲಾಡುವಂತಹ ಕೆಲಸ. ಇದೇ ಜಾಗದಲ್ಲಿಯೇ ವಿಕ್ರಮ್ ಗೌಡನನ್ನ ಮಠಾಶ್ ಮಾಡಲಾಗಿತ್ತು. ಆತನ ಮೇಲೆ ಗುಂಡಿನ ದಾಳಿಯನ್ನ ಮಾಡಲಾಗಿತ್ತು. ವಿಕ್ರಮ್ ಗೌಡ ಹತ್ಯೆ ಆದಂತಹ ಜಾಗ ಇದು. ಏಕಾಏಕಿಯಾಗಿ ಅಟ್ಯಾಕ್ ಮಾಡ್ತಾರೆ. ಎಎನ್ಎಫ್ ಟೀಮ್ ಮತ್ತು ನಕ್ಸಲರ ನಡುವೆ ಗುಂಡಿನ ಕಾಳಗ ಆಗುತ್ತೆ. ಸೋಮವಾರ ರಾತ್ರಿ ಏಕಾಂಗಿಯಾಗಿ ಶಸ್ತ್ರ ಸಮೇತ ವಿಕ್ರಮ್ ಗೌಡ ಬಂದಿರ್ತಾನೆ ರೇಷನ್ ತಗೊಂಡು ಹೋಗೋದಕ್ಕೆ. ಜಯಂತ್ ಗೌಡ ಮನೆ ಬಾಗಿಲಿಗೆ ವಿಕ್ರಮ್ ಗೌಡನ ಎಂಟ್ರಿ ಆಗುತ್ತೆ. ಅಣತಿ ದೂರದಲ್ಲಿ ನಿಂತಿದ್ದಂತಹ ವಿಕ್ರಮ್ ಗೌಡ ಸಹಚರರು ವಿಕ್ರಮ್ ಗೌಡ ಬರ್ತಿದ್ದಂತೆ ಎಎನ್ಎಫ್ ಇರುವ ಬಗ್ಗೆ ಅಲರ್ಟ್ ಆಗಿಬಿಡ್ತಾರೆ. ಬಂದೂಕನ್ನು ಸಿದ್ಧಪಡಿಸಿಕೊಳ್ಳಲು ಮುಂದಾಗ್ತಾನೆ ವಿಕ್ರಮ್ ಗೌಡಗೆ. ಶರಣಾಗತಿಗೆ ಎಎನ್ಎಫ್ ಟೀಮ್ ಸೂಚಿಸುತ್ತೆ. ವಿಕ್ರಮ್ ಗೌಡ ಶರಣಾಗತಿ ಆಗಲಿಕ್ಕೆ ರೆಡಿ ಇರೋದಿಲ್ಲ. ಈ ಸಂದರ್ಭದಲ್ಲಿ ಎಎನ್ಎಫ್ ಟೀಮ್ ಗುಂಡಿನ ದಾಳಿಯನ್ನು ನಡೆಸುತ್ತೆ. ಇದರಲ್ಲಿ ವಿಕ್ರಮ್ ಗೌಡ ಹತನಾಗ್ತಾನೆ. 2 ದಶಕದ ಬಳಿಕ ಮತ್ತೆ ಗುಂಡಿನ ಸದ್ದು ಪಶ್ಚಿಮ ಘಟ್ಟದಲ್ಲಿ ಕೇಳಿ ಬಂದಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೀಪಕ್ ಜೈನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಕ್ ಜೈನ್, ಎಎನ್ಎಫ್ ಟೀಮ್ನ ಕಾರ್ಯಾಚರಣೆ ರಣರೋಚಕವಾಗಿದೆ. ಹೇಗೆ ವಿಕ್ರಮ್ ಗೌಡನನ್ನ ಮಠಾಶ್ ಮಾಡಲಾಯಿತು, ಏನೆಲ್ಲ ಸಿದ್ಧತೆಯಾಗಿತ್ತು, ಹೇಗಿತ್ತು ಪ್ಲಾನ್, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತೇಳಿ? ಖಂಡಿತ ಪ್ರೇಮು, ಈ ಹಿಂದಿನ ಎಲ್ಲ ನಕ್ಸಲ್ಗೆ ಸಂಬಂಧಪಟ್ಟಂತಹ ಎಎನ್ಎಫ್ನ ಕಾರ್ಯಾಚರಣೆಯನ್ನು ನೋಡಿದರೆ ನೇರವಾಗಿ ಕಾಡಿನಲ್ಲಿ ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಶೂಟೌಟನ್ನು ಮಾಡಿರ್ತಾರೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೇ ಮೊದಲ ಬಾರಿಗೆ ಸುಮಾರು ಒಂದು 10 ದಿವಸಗಳ ಪ್ಲಾನ್ ಆಗಿತ್ತು. 1 ತಿಂಗಳಿನಿಂದ ಉಡುಪಿ ಮತ್ತು ಚಿಕ್ಕಮಗಳೂರು ಭಾಗ, ಮಡಿಕೇರಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಆಗುಂಬೆ ಈ ಭಾಗದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ರು ಕೂಡ ಈ ವಿಕ್ರಮ್ ಗೌಡನ ಕಾರ್ಯಾಚರಣೆ ನಡೆದಿದ್ದು ನಿಜಕ್ಕೂ ಕೂಡ ರೋಚಕ ಅನ್ನುವಂಥದ್ದು. ಯಾಕಂದರೆ ಸುಮಾರು 10 ದಿವಸಗಳಿಂದ 150ಕ್ಕಿಂತ ಹೆಚ್ಚು ಎಎನ್ಎಫ್ ಸಿಬ್ಬಂದಿಗಳು ಮತ್ತು ಇಂಟೆಲಿಜೆನ್ಸ್ ಪೊಲೀಸರು, ಉಡುಪಿ ಜಿಲ್ಲಾ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು, ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ರು. ಒಂದು ಖಚಿತವಾದ ಮಾಹಿತಿ ಸುಮಾರು 10 ದಿವಸದ ಹಿಂದೆ ಬರ್ತದೆ. 2 ಟೀಮ್ಗಳಾಗಿದೆ ಅನ್ನುವಂಥದ್ದು. ಚಿಕ್ಕಮಗಳೂರಿನಲ್ಲಿ ಒಂದು ಟೀಮ್, ಲತಾ ಮತ್ತು ಗ್ಯಾಂಗ್ 5 ಜನರ ತಂಡ ಅಲ್ಲಿ ಪಸರಿಸಿಕೊಂಡಿದೆ. ವಿಕ್ರಮ್ ಗೌಡನ ಜೊತೆ 4-5 ಜನ ಇದ್ದಾರೆ ಅನ್ನುವಂಥದ್ದು. ಆತ ಹೆಬ್ರಿ ಮತ್ತು ಕಾರ್ಕಳ ಭಾಗಕ್ಕೆ ಓಡಾಟವನ್ನು ಮಾಡ್ತಾ ಇದ್ದ, ದಿನಸಿಗಳನ್ನು ಸಂಗ್ರಹ ಮಾಡ್ತಾ ಇದ್ದ, ಮನೆಗಳಿಗೆ ಬಂದು ಆಯಾಯ ಹೊತ್ತಿನಲ್ಲಿ ನೇರವಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಈ ಸಂಬಂಧಕ್ಕೆ ಪಟ್ಟಂತೆ ಇಲ್ಲಿನ 3 ಮನೆಗಳಿವೆ. ಪೀತ್ ಬೈಲು ಅನ್ನುವಂಥ ಪ್ರದೇಶಗಳಲ್ಲಿ ನಾರಾಯಣ ಅನ್ನುವ ಸಹೋದರರು 3 ಜನ ಮನೆಗಳನ್ನು ಬೇರೆ ಬೇರೆಯಾಗಿ ಕಟ್ಕೊಂಡಿರ್ತಾರೆ. 11ನೇ ತಾರೀಕು ಅಥವಾ 12ನೇ ತಾರೀಕು ಈ ಸಂದರ್ಭದಲ್ಲಿ ಆತ ನನಗೆ ದಿನಸಿ ಬೇಕು, ಆಹಾರ ಬೇಕು ಅನ್ನುವಂಥ ಮಾಹಿತಿಗಳನ್ನು ಪಡ್ಕೊಂಡು ಬರ್ತಾ ಇದ್ದ. ಈ ಸಂದರ್ಭ, ಈ ಮಾಹಿತಿ ಎಲ್ಲ ಎಎನ್ಎಫ್ನ ಪೊಲೀಸರಿಗೆ ಸಿಕ್ಕಿತ್ತು. ಹಾಗಾಗಿ 3 ದಿವಸಗಳಲ್ಲಿ ಎಲ್ಲ ಮನೆಗಳನ್ನು, ಅಂದರೆ ಆ ಭಾಗದ 3 ಮನೆಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ರಸ್ತೆಯಲ್ಲಿರುವಂಥ ಎಲ್ಲ ಮನೆಗಳನ್ನು ಅಲ್ಲಿಂದ ಶಿಫ್ಟ್ ಮಾಡಿಸಿರ್ತಾರೆ. ಶಿಫ್ಟ್ ಮಾಡಿಸಿ ಮನೆಯ ಒಳಗೆ ಆಂಟಿ ನಕ್ಸಲ್ ಫೋರ್ಸ್ ಎಎನ್ಎಫ್ನ ಸಿಬ್ಬಂದಿಗಳು 3 ಮನೆಯ ಒಳಗೆ ಬೀಡು ಬಿಟ್ಟಿರ್ತಾರೆ. ಈ ಮಾಹಿತಿ ವಿಕ್ರಮ್ ಗೌಡನಿಗೆ ಆಗಿರ್ಬೋದು ಅಥವಾ ಆತನ ಜೊತೆ ಇದ್ದಂತಹ 3-4 ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ಆತ ಎಂದಿನಂತೆ ಊಟ ಮಾಡೋದಕ್ಕೆ ಮತ್ತು ದಿನಸಿಗಳನ್ನು ಪಡ್ಕೊಳ್ಳೋದಕ್ಕೆ ಅಂತೇಳಿ ಮನೆಗೆ
ಮನೆಗೆ ಬರುವಂಥ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರು ಇದ್ದಂಥದ್ದು ಗೊತ್ತಾಗ್ತದೆ. ತನ್ನ ಕೈಯಲ್ಲಿದ್ದಂತಹ ಬಂದೂಕನ್ನು ತೆಗೆದು ಪೊಲೀಸರ ಕಡೆ ಫೈರ್ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ಪೊಲೀಸರು ಕೂಡ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ ಅನ್ನುವಂಥದ್ದು, ಶರಣಾಗಬೇಕು ಅನ್ನುವಂಥದ್ದು ಅದೊಂದು ಪ್ರೊಸೀಜರ್. ಯಾವತ್ತೂ ಕೂಡ ನಕ್ಸಲರು ಮುಖಾಮುಖಿ ಆಗಿರುವಂಥ ಸಂದರ್ಭದಲ್ಲಿ ಶರಣಾಗಲಿಕ್ಕೆ ಅವರು ಘೋಷಣೆಯನ್ನು ಮಾಡ್ತಾರೆ, ಆದರೆ ಶರಣಾಗತಿ ಆಗೋದಿಲ್ಲ. ಗುಂಡಿನ ಚಕಮಕಿ ನಡೀತದೆ. ಅದೇ ಮನೆಯ ಬಾಗಿಲಲ್ಲಿ ನಾವೊಂದು ಫೋಟೋವನ್ನು ನೋಡ್ತಾ ಇದ್ದೇವೆ, ANFನ ಸಿಬ್ಬಂದಿಗಳು ಮಹಜರು ಮಾಡುವಂಥ ಒಂದು ಸಂದರ್ಭದ ಫೋಟೋ. ಆ ಬಾಗಿಲಿನಿಂದ ಒಳಭಾಗಕ್ಕೆ ಅಲ್ಲಿ ಎಲ್ಲ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿದೆ. ರಕ್ತದ ಕಲೆಗಳು, ತನ್ನ ಬಂದೂಕು, ಆತನ ಬಟ್ಟೆಗಳು, ಆ ಮನೆಯ ಒಳಗಿದ್ದ ಕೆಲವು ವಸ್ತುಗಳು ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿದೆ. ಎಲ್ಲವನ್ನ ಮಹಜರು ಸಂದರ್ಭದಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಈ ಸ್ಥಳದಲ್ಲೇ ಆತ ಮಂಡಿಯೂರಿದ್ದಾನೆ. ಪೊಲೀಸರ ಒಂದು 3 ದಿವಸದ ನಿರಂತರ ಕಾರ್ಯಾಚರಣೆ, 1 ತಿಂಗಳ ಹೋಮ್ ವರ್ಕ್ ಎಲ್ಲವೂ ಕೂಡ ಸಕ್ಸಸ್ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರೇಮ್.